ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನುದಿನವೂ ನಮ್ಮ ಭಾರವನ್ನು ಹೊರುತ್ತಾ ನಮಗೋಸ್ಕರವಾಗಿ ಚಿಂತಿಸುತ್ತಾ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಅನ್ಯ ಜನಾಂಗಕ್ಕೆ ಸೇರಿದವನಾದ ಕಾಲೇಬನು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲು ಹೊಂದಿ ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಸೇರಿದವನಾಗಿ ಕಾನಾನ್ ದೇಶದಲ್ಲಿ ಹೇಗೆ ಪ್ರವೇಶಿಸಿದನು ಎಂಬುದನ್ನು ಆಲೋಚನೆ ಮಾಡುತ್ತಾ ಇಲ್ಲಿವರೆಗೂ 4 ಸಂಗತಿಗಳನ್ನು ಧ್ಯಾನ ಮಾಡುತ್ತಾ ಬಂದಿರುತ್ತೇವೆ. ಮೊದಲನೇದಾಗಿ, ಕಾಲೇಬನು ದೇವರನ್ನು ಸಂಪೂರ್ಣವಾದ ಮನಸ್ಸಿನಿಂದ ನಂಬಿದ್ದನು. ಎರಡನೇದಾಗಿ, ಕಾಲೇಬನು ಸಂಪೂರ್ಣ ಮನಸ್ಸಿನಿಂದ ಯೆಹೋವನನ್ನೇ ಹೊಂದಿಕೊಂಡಿದ್ದನು. ಮೂರನೇದಾಗಿ, ಕಾಲೇಬನು ದೇವರ ಕಾರ್ಯಗಳಲ್ಲಿ ಯಾವಾಗಲೂ ಆಸಕ್ತಿಯುಳ್ಳವನಾಗಿದ್ದನು. ಮತ್ತು ನಾಲ್ಕನೇದಾಗಿ, ಕಾಲೇಬನು ಯಾವುದೇ ಕೆಲಸ ಮಾಡಿದರೂ ದೇವರ ಸಹಾಯವನ್ನು ದೇವರ ಬಲವನ್ನು ನಿರೀಕ್ಷಿಸುವ ವ್ಯಕ್ತಿಯಾಗಿದ್ದನು ಎಂಬುದನ್ನು ಗಮನಿಸುತ್ತಾ ಬಂದೆವು. ಪ್ರಿಯರೇ, ಹೀಗೆ ಕಾಲೇಬನು ದೇವರ ಮುಂದೆ ಯೋಗ್ಯವಾಗಿ ನಡೆದುಕೊಂಡನು. ಇದರಿಂದ ಕಾಲೇಬನು ದೇವರಿಂದ ಹೊಂದಿಕೊಂಡಂತ ಆಶೀರ್ವಾದಗಳೇನು ಎಂಬುದನ್ನು ಇಂದಿನಿಂದ ಒಂದೊಂದಾಗಿ ಆಲೋಚನೆ ಮಾಡುತ್ತಾ ಮುಂದೆ ಸಾಗೋಣ. ಮೊದಲನೇದಾಗಿ, ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾದರೆ, ಐಗುಪ್ತ ದೇಶದಿಂದ ಹೊರಟು ಬಂದಂತ ಇಸ್ರಾಯೇಲರಲ್ಲಿ ಕಾಲೇಬ ಮತ್ತು ಯೆಹೋಶುವ ಇವರಿಬ್ಬರನ್ನು ಹೊರತುಪಡಿಸಿದರೆ ಉಳಿದವರಾರೂ ಕಾನಾನ್ ದೇಶವನ್ನು ಪ್ರವೇಶಿಸಲಿಲ್ಲ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅವರೆಲ್ಲರೂ ದೇವರ ಮುಂದೆ ಅಯೋಗ್ಯರಾಗಿ, ಮೊಂಡರಾಗಿ, ಅವಿಧೇಯರಾಗಿ ನಡೆದುಕೊಂಡು ದೇವರಿಗೂ ದೇವರ ಸೇವಕನಿಗೂ ವಿರೋಧವಾಗಿ ತಿರುಗಿಬಿದ್ದು ದೇವರನ್ನು ರೇಗಿಸಿದರು. ದೇವರ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿದರು. ದೇವರು ಅವರ ವಿಷಯದಲ್ಲಿ ಸಂತೋಷಿಸಲಿಲ್ಲ. ಆದುದರಿಂದ ಅವರೆಲ್ಲರೂ ಅರಣ್ಯದಲ್ಲಿ ಮಾರ್ಗದ ಮಧ್ಯದಲ್ಲಿಯೇ ತರಗೆಲೆಗಳೋಪಾದಿಯಲ್ಲಿ ಮರಣಕ್ಕೆ ಗುರಿಯಾದರು. ದೇವರ ಉಗ್ರ ಕೋಪವನ್ನು ಎದುರಿಸಿದರು. ಆದರೆ ದೇವರ ಮುಂದೆ ಯೋಗ್ಯವಾಗಿ ನಡೆದುಕೊಳ್ಳುತ್ತಾ ದೇವರನ್ನು ಸಂಪೂರ್ಣವಾದ ಮನಸ್ಸಿನಿಂದ ನಂಬಿ ಆತನನ್ನೇ ಹೊಂದಿಕೊಂಡು ದೇವರ ಬಲವನ್ನು ಆಶ್ರಯಿಸಿ ದೇವರ ಕಾರ್ಯಗಳನ್ನು ಆಸಕ್ತಿಯಿಂದ ನೆರವೇರಿಸುತ್ತಿದ್ದಂಥ ಕಾಲೇಬನು ಮಾತ್ರ ಯೆಹೋಶುವನೊಂದಿಗೆ ಬದುಕಿ ಕಾನಾನ್ ದೇಶವನ್ನು ಪ್ರವೇಶಿಸಿದನು ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ಈ ದಿನಗಳಲ್ಲಿ ಈ ವಾಕ್ಯಗಳನ್ನು ಆಲಿಸುತ್ತಿರುವ ನಾವು ಕೂಡ ಪರಮ ಕಾನಾನಾಗಿರುವ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕೆಂದರೆ ಕಾಲೇಬನ ಹಾಗೆ ದೇವರ ಮುಂದೆ ಯೋಗ್ಯರಾಗಿ ನಡೆದುಕೊಳ್ಳುತ್ತಾ ಕರ್ತನು ಮೆಚ್ಚುವಂತ ಕಾರ್ಯಗಳನ್ನು ಮಾಡಬೇಕು ಎಂಬುದನ್ನು ಈ ಮೂಲಕ ದೇವರ ವಾಕ್ಯ ನಮ್ಮೆಲ್ಲರನ್ನ ಎಚ್ಚರಿಸುವಂತದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸಿರುವನು, ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲ ಪರಲೋಕ ರಾಜ್ಯವನ್ನು ಸೇರುವರು ಎಂಬುದಾಗಿ ನೆನೆಸಬೇಡಿರಿ. ಯಾವನು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆದುಕೊಳ್ಳುತ್ತಾನೋ ಮತ್ತು ಆತನ ಕಾರ್ಯಗಳನ್ನು ಮಾಡುತ್ತಾನೋ ಅವನೇ ಪರಲೋಕ ರಾಜ್ಯವನ್ನು ಸೇರುತ್ತಾನೆ ಎಂಬುದಾಗಿ ತಿಳಿಸಿರುವನು. ಆದುದರಿಂದ ಈ ಲೋಕದಲ್ಲಿ ಜೀವಿಸುವಂತ ದೇವರ ಮಕ್ಕಳಾದಂಥ ನಾವು ಆತನ ಚಿತ್ತದಂತೆ ಜೀವಿಸಿ ಆತನು ಮೆಚ್ಚುವಂತ ಕಾರ್ಯಗಳನ್ನು ಮಾಡುವುದಾದರೆ ಆತನೊಂದಿಗೆ ಪರಲೋಕ ರಾಜ್ಯದಲ್ಲಿ ನಾವು ಪ್ರವೇಶಿಸುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಕರ್ತನಾದಂಥ ದೇವರು ಹೇಳುವಂತವನು. ಆದುದರಿಂದ ನನ್ನ ಪ್ರಿಯ ಆತ್ಮೀಯರೇ, ನಾವು ಧರ್ಮವನ್ನು ಮೀರಿ ನಡೆಯುವಂತವರಾಗದೆ ದೇವರ ಚಿತ್ತಾನುಸಾರವಾಗಿ ಜೀವಿಸಿ ಆತನು ನಮಗೋಸ್ಕರವಾಗಿ ಸಿದ್ಧ ಮಾಡಿರುವಂತ ಪರಲೋಕದ ಸ್ವಾಸ್ಥ್ಯಗಳನ್ನ ಸ್ವಾಧೀನ ಮಾಡಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ಸರ್ವಶಕ್ತನಾದ ದೇವರೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ, ಈ ಮುಂಜಾವಿನ ಸಂದರ್ಭಕ್ಕಾಗಿ, ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಹೌದು, ಆ ದಿನ ಕಾಲೇಬನು ನಿನ್ನ ಮುಂದೆ ಯೋಗ್ಯನಾಗಿ ನಡೆದುಕೊಂಡದರಿಂದ ಕಾನಾನ್ ದೇಶವನ್ನು ಪ್ರವೇಶಿಸುವಂತ ಸೌಭಾಗ್ಯ ಪಡ್ಕೊಂಡನು ಎಂಬುದಾಗಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಿದ್ದಿ. ಕರ್ತನೆ, ನಿನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಕೊಂಡುಕೊಂಡು ನಿನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಶುದ್ಧೀಕರಿಸಿ ನಿನ್ನ ಮಕ್ಕಳಾಗುವಂತ ಸೌಭಾಗ್ಯವನ್ನು ಕೊಟ್ಟಿದ್ದಿ. ಆದುದರಿಂದ ನಾವು ಈ ಲೋಕದ ಯಾತ್ರೆಯಲ್ಲಿ ನಿನ್ನ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳುತ್ತಾ ನೀನು ಮೆಚ್ಚುವಂತ ಕಾರ್ಯಗಳನ್ನು ಕೊನೆಯವರೆಗೂ ಮಾಡುವಂತವರಾಗಿ ನೀನು ನಮಗೋಸ್ಕರವಾಗಿ ಸಿದ್ಧ ಮಾಡಿಟ್ಟಿರುವಂತ ಪರಲೋಕ ರಾಜ್ಯದ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಬೇಕಾದಂತ ಕೃಪೆಯನ್ನ ಅನುಗ್ರಹ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಮತ್ತೊಮ್ಮೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯರೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ.
ಅವರ ಜೀವಿತದಲ್ಲಿ ನೀನು ನಂಬಿಗಸ್ತನಾಗಿದ್ದು ಈವರೆಗೂ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಕರ್ತನೆ ನಾವು ನಿಮ್ಮನ್ನು ವಂದಿಸ್ತೇವೆ. ಭವಿಷ್ಯತ್ತಿನ ದಿನಗಳಲ್ಲಿಯೂ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ನಿನ್ನ ಮೇಲೆಯೇ ನಿನ್ನ ಮಕ್ಕಳು ತಮ್ಮ ದೃಷ್ಟಿಯನ್ನಿಟ್ಟು ತಮಗೆ ನೇಮಕವಾಗಿರುವಂಥ ಓಟವನ್ನ ಸ್ಥಿರಚಿತ್ತದಿಂದ ನಂಬಿಕೆಯಿಂದ ಓಡ್ಲಿಕ್ಕಾಗುವಂತೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತೊಮ್ಮೆ ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವಂಥ ಎಲ್ಲ ದಾನಿಗಳನ್ನ, ಅವರ ಕುಟುಂಬ ಮಕ್ಕಳನ್ನ, ಅವರ ಉದ್ಯೋಗ ವ್ಯವಹಾರಗಳನ್ನ, ಅವರ ಜೀವಿತದ ಎಲ್ಲ ಸ್ಥಿತಿಗತಿಗಳನ್ನ ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಶುಭವು ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ. ಈ ದಿನ ಜನ್ಮದಿನವನ್ನು ಕಂಡಂತ ಪ್ರಿಯರನ್ನ, ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವಂತ ಪ್ರಿಯರನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಈ ಹೊಸ ವರ್ಷ ಅವರ ಬಾಳಿನಲ್ಲಿ ಹೊಸ ಆಶೀರ್ವಾದಗಳನ್ನು ತಂದುಕೊಡಲಿ. ಈ ದಿನದ ಸೇವೆಯನ್ನ ಆಶೀರ್ವದಿಸು. ನೀನು ಮಾತ್ರ ಮಹಿಮೆ ಹೊಂದು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.